ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿ ರವಿ ಸವಿರುಚಿ. ಇವತ್ತು ಹುರುಳಿಕಾಳು ಬಸ್ಸಾರು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಹುರುಳಿಕಾಳಿನ ಉಪಯೋಗಗಳು. ಹುರುಳಿಕಾಳಲ್ಲಿ ವೈಟಮಿನ್ ಎ, ಸಿ ಮತ್ತು ಕೆ ಅಂಶಗಳು ಇದೆ. ಇದರಲ್ಲಿ ಪೋಲಿಕ್ ಆಸಿಡ್ ಅಂಶ ನಮಗೆ ಹೆಚ್ಚಿಗೆ ಸಿಗುತ್ತೆ. ನಮ್ಮ ಹೃದಯಕ್ಕೆ ಸಹಾಯಕಾರಿಯಾದ ಕ್ಯಾಲ್ಸಿಯಂ ಮತ್ತು ನಾರಿನ ಅಂಶ ಕೂಡ ಹುರುಳಿಕಾಳಿನಲ್ಲಿ ನಮಗೆ ಲಭ್ಯ ಇದೆ. ಹುರುಳಿ ಒಂದು ಪರಿಪೂರ್ಣ ಪೌಷ್ಟಿಕ ಆಹಾರ. ಇದರಲ್ಲಿ ಹೆಚ್ಚು ಕಬ್ಬಿನಾಂಶ, ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ನಿಂದ ತುಂಬಿದೆ. ಡಯಾಬಿಟಿಕ್ ಪೇಷಂಟ್ಸ್ಗೆ ಇದರ ಸೇವನೆ ಬಹಳ ಉಪಯುಕ್ತ ಹಾಗೂ ವೇಟ್ ಲಾಸ್ ಮಾಡ್ಕೋಬೇಕು ಅಂತಿರೋರಿಗೆ ಬಹಳ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಮೊಳಕೆ ಬಸ್ಸಾರು ಮಾಡೋದಕ್ಕೆ ಬೇಕಾಗಿರೋದು ಈರುಳ್ಳಿ, 1 ಟೊಮ್ಯಾಟೊ, 1 ಬೆಳ್ಳುಳ್ಳಿ, ಇದಿಷ್ಟನ್ನು ಚೆನ್ನಾಗಿ ಸುಟ್ಕೋಬೇಕು. ಕೈ ಆಡಿಸಿ ಸುತ್ತಲೂ ಇದನ್ನೆಲ್ಲ ಸುಟ್ಕೊಳ್ಳೋಣ. ಎಣ್ಣೆಗೆ ಹಾಕಿ ಹುರಿದು ಮಾಡೋದಕ್ಕಿಂತ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿಯನ್ನ ಈ ರೀತಿ ಸುಟ್ಟು ಮಾಡಿದಾಗ ಬಸ್ಸಾರು ಬಹಳ ರುಚಿಕರವಾಗಿರುತ್ತೆ. ಹಳ್ಳಿಗಳಲ್ಲೆಲ್ಲ ಒಲೆಗಳಲ್ಲಿ ಹಾಕ್ಬಿಡೋರು. ಈಗ ಒಲೆಗಳೆಲ್ಲಿದೆ? ಹೀಗೆ ಇದನ್ನ ಗ್ಯಾಸ್ ಮೇಲೆ ಸುಟ್ಕೊಂಡು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ತೊಟ್ಟೆಗೆ ಹಾಕಿಟ್ಕೊಳ್ಳಿ. ಈಗ ಒಂದು ಜಾಲರಿಯಲ್ಲಿ ಒಂದು 3 ಬ್ಯಾಡಗಿ ಹಾಗೂ ಒಂದು 5 ರಿಂದ 6 ಕೆಂಪು ಮೆಣಸಿನ್ಕಾಯಿನ ಹಾಕಿ ಸುಟ್ಕೊಳ್ಳೋಣ. ಇದು ಅಷ್ಟೇ ಸುಟ್ಟಿ ಮಾಡೋಣ. ಹೀಗೆ ಸುಡಬೇಕಿದನ್ನ. ಇದಾಗಿದೆ. ಒಂದು ಪ್ಯಾನಲ್ಲಿ 1.5 ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಇದೆಲ್ಲ ಬಸ್ಸಾರಿಗೆ ರುಬ್ಕೊಳಕ್ಕೆ ಅಂತ ರೆಡಿ ಮಾಡ್ತಿರೋದು. 1 ಚುಟುಕಿ ಸಾಸಿವೆ ಕಾಳು, 1/4 ಸ್ಪೂನ್ ಅಷ್ಟು ಮೆಂತ್ಯ. ಇದನ್ನೆಲ್ಲ ಹುರಿಯೋಣ. ಇದ್ರ ಜೊತೆ 10 ರಿಂದ 15 ಮೆಣಸುಕಾಳು, ಒಂದು 15 ಎಲೆ ಕರಿಬೇವು ಹಾಕೊಳ್ಳಿ. ಇದನ್ನೆಲ್ಲ ರುಬ್ಬಕ್ಕೆ ಎತ್ತಿಟ್ಕೊಂಬಿಡಿ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಹುರುಳಿಕಾಳನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಒಂದು 4 ರಿಂದ 5 ಪ್ರೆಷರ್ ಬರೆಸಿ. ಈಗ ಸುಟ್ಟಿರುವಂಥ ಟೊಮ್ಯಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹುರಿದಿಟ್ಕೊಂಡಿರುವಂಥ ಜೀರಿಗೆ, ಮೆಣಸು, ಮೆಂತ್ಯ, ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಗಾತ್ರಷ್ಟು ನಿಂಬೆಹಣ್ಣು ಸಹ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ 1.5 ಸ್ಪೂನ್ ಸಾಂಬಾರು ಪುಡಿ ಸಹ ಹಾಕ್ಕೊಂಡಿದ್ದೀವಿ. ಈ 3 ಸ್ಪೂನ್ ಅಷ್ಟು ತೆಂಗಿನ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಳ್ಳೋಣ. ಈಗ ಇನ್ನೊಂದು ತಟ್ಟೆಯಲ್ಲಿ ಪಲ್ಯ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಇದೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕಿಟ್ಕೊಳ್ಳೋಣ. ಈಗ ಪಲ್ಯದ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರ ಜೊತೆ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳಿ. ಈಗ ಅದ್ರ ಜೊತೆ ಒಂದು 10 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಪಲ್ಯಕ್ಕೆ ಅಂತ. ಕುಕ್ಕರಿಂದ ಪ್ರೆಷರ್ ಬಂದಾದಮೇಲೆ ನೀರನ್ನ ಬಗ್ಗಿಸ್ಕೊಂಡು ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆಗೆ ಆನಂತರ ಹಾಕ್ಕೊಳ್ಳೋಣ. ಈಗ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇದು ಬಸ್ಸಾರು ರೆಡಿ ಮಾಡ್ತಿರೋದು. ಇದಕ್ಕೆ ಸಾಸಿವೆಯನ್ನು ಹಾಕಿ ಸಿಡಿಸಿ. ಸಾಸಿವೆ ಚಿಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಎಲೆಗಳನ್ನು ಹಾಕಿ ಬಾಡಿಸ್ಕೊಳ್ಳೋಣ. ಈಗ ಇದ್ರ ಮೇಲೆ ಇದು ಬಾಡಿಸ್ಕೊಂಡಾಗಿದೆ. ಈಗ ಇದ್ರ ಮೇಲೆ ಸೋಸೋ ಬಟ್ಲೊಂದು ಇಟ್ಕೊಂಡು ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಳುಗಳೆಲ್ಲ ಹಾಕೊಳ್ಳೋಣ. ಬಸ್ಸಾರಿಗೆ ಅಂತ ಕೆಳಗೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕಿಟ್ಕೊಂಡಿದ್ದೀವಿ. ಅದಕ್ಕೆ ನೀರನ್ನೆಲ್ಲ ಬಗ್ಗಿಸ್ಕೊತಾ ಇದ್ದೀವಿ.
ಈಗ ಹುರುಳಿಕಾಳು ಸಪ್ರೇಟ್ ಮಾಡಾಗಿದೆ. ಈಗ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಮತ್ತೊಂದು ಸ್ವಲ್ಪ ಹುರುಳಿಕಾಳನ್ನು ಬೆರೆಸಿ ರುಬ್ಬಿಟ್ಕೊಳ್ಳೋಣ. ಈಗ ಕಟ್ ಸಪ್ರೇಟು ನಮಗೆ ಹುರುಳಿಕಾಳು ಸಪ್ರೇಟ್ ಸಿಕ್ಕಿದೆ. ಈಗ ಆಗಲೇ ತೋರಿಸಿದಂಥ ಪ್ರತಿಯೊಂದು ಎಲ್ಲ ಮಿಶ್ರಣವನ್ನು ರುಬ್ಕೊಂಡು ಈ ಕಟ್ಟಿದೆಯಲ್ಲ ಹುರುಳಿಕಾಳು ಕಟ್ಟು ಅದ್ರ ಜೊತೆ ಬೆರೆಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಡಿ. ಇದನ್ನೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸುಟ್ಟಿ ಮಾಡಿರೋದ್ರಿಂದ ಸಾರು ಭಾಳ ರುಚಿ ಇರುತ್ತೆ. ನೋಡಿ, ಸಾರಾಗಲೇ ಕುದಿ ಬರ್ತಾ ಇದೆ. ಕಟ್ ಸಾರು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಈಗ ಮತ್ತೆ ಸ್ವಲ್ಪ ಇನ್ನೊಂದು 3 ನಿಮಿಷ ಇದನ್ನ ಲಿಡ್ನ ಮುಚ್ಚಿ ಚೆನ್ನಾಗಿ ಕುದಿಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ. ಇದನ್ನೊಂದು ಪಕ್ಕಕ್ಕೆ ಇಟ್ಬಿಟ್ಟು ನಾವೀಗ ಆಗಲೇ ಪಲ್ಯಕ್ಕೆ ಒಗ್ಗರಣೆ ಹಾಕಿಟ್ಕೊಂಡ್ವಲ್ಲ, ಅದನ್ನು ಈಗ ಗ್ಯಾಸ್ ಮೇಲೆ ಇಕ್ಕೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ಚೆನ್ನಾಗಿ ತಿರುಗಿಕೊಡಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ತಿರುಗಿಕೊಡಿ. ಈಗ ಪಲ್ಯಕ್ಕೂ ಒಗ್ಗರಣೆ ಎಲ್ಲ ಹಾಕಾಗಿತ್ತಾಗಲೇ ಈಗ ಅರಿಶಿನ, ತೆಂಗಿನ ತುರಿ, ಕೊತ್ತಂಬರಿ ಇಷ್ಟು ಬೆರೆಸಿದ್ದೀವಿ. ಇದು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ರುಚಿಕರವಾದ ಬಸ್ಸಾರು ಹಾಗೂ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಭಾಳ ರುಚಿಯಾಗಿರುತ್ತೆ. ಇದೀಗಾಗಲೇ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.